Welcome. I am Vagdevi. The cards are ready to reveal your future. Let us begin this journey together. ಬಗಲಾಮುಖಿ ಅಮ್ಮನ ಮೆಸೇಜಸ್ ಹೇಳಿ ಅಂತ ಹೇಳಿದ್ರಿ. ಸೊ ಬಗಲಾಮುಖಿ ಅಮ್ಮ ಏನ್ ಹೇಳ್ತಾರೆ ಅಥವಾ ಬಗಲಾಮುಖಿ ಅಮ್ಮನ ಆಶೀರ್ವಾದ ಏನಿದೆ ಅಂತ. ಸೊ ನೋಡೋಣ ಬಗಲಾಮುಖಿ ತಾಯಿ ನಿಮ್ಗೆ ಅಥವಾ ನಮ್ಮೆಲ್ಲರಿಗೂ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ. ಇಟ್ಸ್ ಎ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಯಾರೋ ರಿಕ್ವೆಸ್ಟ್ ಮಾಡಿದ್ರಿ, ಸೊ ಹಾಗಾಗಿ ಮಾಡೋಣ. ಸೊ ಬಗಲಾಮುಖಿ ಅಮ್ಮ ಕಾರ್ಡ್ ತಗೊಳ್ತಾ ಇದ್ದೀನಿ. ಲೈವ್ ಕೇಳ್ತಾ ಇದ್ದೀರಾ? ಬರ್ತೀನಿ. ಸೊ ಬಗಲಾಮುಖಿ ತಾಯಿ ಮೊದಲಿಗೆ ಒಂದಷ್ಟು ವಸ್ತ್ರಗಳ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ಟೆಗಳನ್ನ ಸಮಥಿಂಗ್, ಏನು ಬಟ್ಟೆಲಿರುವಂತ ನೆಗೆಟಿವಿಟಿ ಇರಬಹುದು, ಅಥವಾ ನಿಮ್ಮ ಬಟ್ಟೆಯಲ್ಲಿ ಒಂದಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತಾ ಇದ್ದೀನಿ ಅಂತ, ಸೊ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕೆಲವರು ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನಿನ್ನ ಶತ್ರುಗಳು ನಿನ್ ಬಗ್ಗೆ ಮಾತಾಡಿದ ತಕ್ಷಣನೇ ಅವರ ಒಂದು ನಿಗ್ರಹ ನನ್ನ ಕೈಲಿದೆ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಈಗಾಗ್ಲೇ ಅವರು ಸಾಕಷ್ಟು ವಿಚಾರದಲ್ಲಿ ಅಮ್ಮನ ಎಚ್ಚರಿಕೆಯನ್ನ ಎದುರಿಸಿದ್ದಾರೆ. ಸೊ ಅಮ್ಮನಿಗೆ ನೀವು ಬೇಕು, ಅವರು ಬೇಕು. ಕಾರಣ ಇಷ್ಟೇ. ಸೊ ನೀವು ಬರೀ ಕಾಪಾಡು ಕಾಪಾಡು ಅಂತಿದ್ದೀರಾ, ಅವರು ನಿಜವಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಅಥವಾ ಹೋಮ ಹವನಗಳನ್ನ ಅಥವಾ ತಮ್ಮದೇ ಆದ ರೀತಿಲಿ ತಾಯಿ ನವಲಿಸ್ಕೊಳ್ಳುವಂತ ಪದ್ಧತಿಯಲ್ಲಿ ನಿಮ್ಮ ಶತ್ರುಗಳು ಜಯಶೀಲರಾಗಿದ್ದಾರೆ. ಅಂದ್ರೆ ಅವರು ಅದರಲ್ಲಿ ಹೆಚ್ಚಿನ ಒಂದು ಯಶಸ್ವಿನ ಪಡೆದಿದ್ದಾರೆ. ಸೊ ಅಮ್ಮನ್ನ ಹೆಚ್ಚು ನಿಮ್ಮ ಶತ್ರುಗಳೇ ಮುಗಿತಾ ಇರೋದು. ನೀವು ಬರೀ ಕೇಳ್ಕೊಳ್ತಿದ್ದೀರಾ ಅಮ್ಮ ಕಾಪಾಡು ಕಾಪಾಡು ಅಂತ. ಸರಿಯಾದ ರೀತಿಯಲ್ಲಿ ವಿಧಿ ವಿಧಾನಗಳ ಮುಖೇನ ನಿಮ್ಮ ಶತ್ರುಗಳು ಅದನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ತಾಯಿಯ ಆಶೀರ್ವಾದ ಅವ್ರ ಕಡೆ ಜಾಸ್ತಿ ಇದೆ. ಹಾಗಂತ ನೀವು ಏನು ಪೂಜೆ ಮಾಡಿಲ್ಲ, ಪುನಸ್ಕಾರ ಇಲ್ಲ, ಅಥವಾ ವಿಧಿನ ಪಾಲಿಸಿಲ್ಲ, ಮಂತ್ರ ಜಪ ಯಂತ್ರ ಜಪ ಏನು ಮಾಡಿಲ್ಲ ಅನ್ನುವಂತ ಕಾರಣಕ್ಕೆ ನಿಮ್ಮನ್ನೇನ್ ತಾಯಿ ಕೈ ಬಿಟ್ಟಿಲ್ಲ. ಸೊ ಬಿಡೋದು ಇಲ್ಲ. ಮುಂದಿನ ದಿನಗಳಲ್ಲಿ ತಾಯಿ ನಿಮ್ಗೆ ಇನ್ನ ಹೆಚ್ಚಿನ ರಕ್ಷೆ ಅನ್ನೋದು ಕೊಡ್ತಾರೆ. ಎಸ್ಪೆಷಲಿ ನಿಮ್ಮ ಮಾನದ ವಿಚಾರವಾಗಿ, ನಿಮ್ಮ ಶೀಲದ ವಿಚಾರವಾಗಿ ಏನೇನ್ ತೊಂದ್ರೆ ಮಾಡಿದರೆ ಅದೆಲ್ಲವೂ ಕೂಡ ತಾಯಿಗೆ ಗೊತ್ತಿದೆ. ಸೊ ನೋ ಮ್ಯಾಟರ್ ನೀವು ಮೇಲ್ ಪರ್ಸನ್ ಫಿಮೇಲ್ ಪರ್ಸನ್ ಅಂತ. ಸೊ ಮೇಲ್ ಆಗಿದ್ರು ಇಲ್ಲಿ ನೀವು ಈ ಒಂದು ದುಷ್ಕೃತ್ಯಕ್ಕೆ ಅಥವಾ ಶತ್ರುಗಳ ಒಂದಷ್ಟು ಕೆಟ್ಟ ಪ್ರಯೋಗಗಳಿಗೆ ಒಳಗಾಗಿದ್ದೀರಾ, ಎಸ್ಪೆಷಲಿ ನಿಮ್ಮ ಶೀಲದ ವಿಚಾರವಾಗಿ. ಸೊ ಹೆಣ್ಮಕ್ಳು ಒಳಗಾಗಿದ್ದೀರಾ, ಗಂಡ್ಮಕ್ಳು ಒಳಗಾಗಿದ್ದೀರಾ. ಸೊ ಇಬ್ಬರ ಎನರ್ಜಿ ಕೂಡ ಇದೆ. ಸೊ ಹಾಗಾಗಿ ಈ ಇಬ್ಬರಿಗೂ ಕೂಡ ಅಮ್ಮ ಒಂದು ಪಾಠನ ಕಲಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಸದ್ಯಕ್ಕೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಫೆಮಿನೈನ್ ಎನರ್ಜಿ ಮಸ್ಕ್ಯುಲಿನ್ ಎನರ್ಜಿನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ರಕ್ಷೆ ಬೇಕು, ದೊಡ್ಡ ಮಟ್ಟದಲ್ಲಿ ರಕ್ಷೆ ಬೇಕು. ನಿಮ್ಮ ತೋಳುಗಳಿಗೆ ಬಲ ಬೇಕು, ನಿಮ್ಮ ಕೈಗಳಿಗೆ ಬಲ ಬೇಕು ಅನ್ನೋದನ್ನ ಅಮ್ಮ ಹೇಳ್ತಾ ಇದೆ. ಸೊ ನಿಮ್ಮ ಕೈಗಳ ರಕ್ಷಣೆ, ಎಸ್ಪೆಷಲಿ ತೋಳುಗಳ ರಕ್ಷಣೆ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು. ನಿಮ್ಮ ಕೂದಲಲ್ಲಿ ಒಂದಷ್ಟು ಪ್ರಯೋಗಗಳು ಸೇರ್ಕೊಂಡಿದೆ, ಒಂದಷ್ಟು ಪ್ರಯೋಗಗಳು ನಿಮ್ಮ ಕೂದಲಿನ ಮುಖಾಂತರ ಪ್ರಯತ್ನಗಳು ಪಟ್ಟಿದೆ. ನೆಗೆಟಿವಿಟಿ ಇದೆ, ನಿಮ್ಮ ಬಾಡಿಲಿ ನೆಗೆಟಿವಿಟಿ ಇದೆ. ಸೊ ಯಾರು ನೋಡ್ತಿದ್ದೀರಾ ಅಂತ ಗೊತ್ತಿಲ್ಲ. ಯಾರಾದ್ರೂ ನೋಡ್ತಾ ಇರಿ, ಎಷ್ಟು ಜನ ಆದ್ರೂ ನೋಡ್ತಾ ಇರಿ, ಒಂದಲ್ಲ ಒಂದ್ ರೀತಿಯಲ್ಲಿ ನೋಡ್ತಿರೋರು ಅಷ್ಟು ಜನರಲ್ಲಿ ನೆಗೆಟಿವಿಟಿ ಇದೆ. ಇಲ್ಲ ನಿಮ್ ಮೇಲಿದೆ, ಇಲ್ಲ ನಿಮ್ ಮನೇಲಿದೆ, ಇದಂತೂ ಡ್ಯಾಮ್ ಶೋರ್ ಇದೆ.
ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಬಾವಿಯ ತಳಹದಿಯಲ್ಲಿ ದೇವಿ ಇದ್ದಾಳೆ, ಬಗಲಾಮುಖಿ ದೇವಿನೇ ಇದ್ದಾಳೆ ಅನ್ನುವಂಥದ್ದು. ಇದು ಹಳೆ ಪುರಾತನದ ಬಾವಿ ಇದೆ, ಈಗ ಹೊಸ ಬಾವಿ ಇಲ್ಲ, ಒಂದು ಪುರಾತನದ ಬಾವಿ ಇದೆ ಅನ್ನುವಂಥದ್ದು ಇದೆ. ಇನ್ನೊಂದು ಯಾವುದೋ ಒಂದು ದೊಡ್ಡ ಕಟ್ಟಡ ಇದೆ, ಕಟ್ಟಡದ ತಳಭಾಗದಲ್ಲಿ ದೇವಿ ನಿಂತಿರುವಂಥ ರೂಪದಲ್ಲೇ ಇದ್ದಾಳೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಗಂಟಲಿನ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ. ಯಾರು ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅವರು ಕೂಡ ತಾಯಿಯ ಆಶೀರ್ವಾದ ಸಿಗುವಂಥದ್ದು, ಪ್ರಯತ್ನನ ಪಟ್ರೆ ವಾಸಿಯಾಗುವಂಥದ್ದು ಕೂಡ ಇದೆ. ಜೊತೆಗೆ ಶತ್ರುಗಳು ಈಗಾಗ್ಲೇ ನಿಮ್ಮ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ತಾಯಿ ನಿಮ್ಗೆ ಏನು ಅವ್ರು ತೊಂದರೆ ಮಾಡದಿರೋ ಹಾಗೆ ಆ ತಾಯಿ ನೋಡ್ಕೊಳ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇನ್ನೊಂದಷ್ಟು ವಿಚಾರಗಳಲ್ಲಿ ನಿಮ್ಮ ಮಗುಗೆ ಏನೋ ತೊಂದರೆ ಆಗಿತ್ತು ಅಂದ್ರೆ ಸೊ ತಾಯಿ ಕಾಪಾಡ್ತಾಳೆ ನಿಮ್ಮ ಮಗುನ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಕೆಟ್ಟ ರೀತಿಯಲ್ಲಿ ಆರೋಗ್ಯ ಹಾಳಾಗಿದೆ, ಏನೋ ಒಂದು ಸಿವಿಯರಿಯಲ್ ಆಗಿ ತುಂಬಾ ಸೀರಿಯಸ್ ಆಗಿ ಹೋಗೋ ಬರುವಂತ ಜೀವ ಆಗಿರುವಂತವರಿಗೆ ಕೂಡ ತಾಯಿ ತನ್ನ ಕೈಯಲ್ಲಿ ನಿಮ್ಮ ಪ್ರಾಣನ ಹಿಡಿದಿಟ್ಟಿದ್ದಾಳೆ. ಸೊ ಖಂಡಿತವಾಗ್ಲೂ ನೀವು ಮತ್ತೆ ಬದುಕನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಇರುವಂತಹ ಒಂದು ದುಷ್ಟ ಶಕ್ತಿಗಳನ್ನ ನಾಶ ಮಾಡೋದಕ್ಕೆ ತಾಯಿ ಪ್ರಯತ್ನ ಪಡ್ತಿದ್ದಾಳೆ. ನಿಮ್ಮ ದೇಹದಲ್ಲಿ ಕುತ್ಕೊಂಡು ಕೆಲವು ಸತಿ ನೀವ್ ಆಡಿರೋ ಮಾತು ನೀವೇನ ಆಡಿದ್ದು ಅನ್ನೋ ಹಾಗೆ ಇರ್ಬೋದು. ಕೆಲವು ಸತಿ ನಾನು ಹೇಳ್ತಿರ್ತೀನಲ್ಲ, ನಾನೇ ಹೇಳ್ತಿದ್ದೀನ, ನಂಗೆ ಗೋಚರ ಆಗ್ತಿದೆ, ನಂಗೆ ಗೊತ್ತಾಗೋದೇ ಇಲ್ಲ ಅಂತ. ಆ ಥರದ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ನಿಮ್ಮ ವಿರುದ್ಧ ಮಾತಾಡೋದಿರ್ಬೋದು, ಅಥವಾ ನಿಮ್ಮ ದೇಹದಲ್ಲಿ ಕೂತ್ಕೊಂಡು ಕೆಲವು ದುಷ್ಟಶಕ್ತಿಗಳು ಮಾತಾಡಿಸ್ತಾ ಇರುವಂತ ರೀತಿ ಇರಬಹುದು. ಅದು ನಿಮ್ಗೇನ್ ಭಯ ತರಿಸಿತ್ತು, ಆ ಭಯ ಬೇಡ ಇನ್ಮೇಲೆ ಅನ್ನುವಂಥದ್ದು ಇದೆ. ಆ ಭಯದಿಂದ ನಿಮ್ಗೆ ಒಂದಷ್ಟು ಮುಕ್ತಿ ಅನ್ನೋದು ಸಿಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮರುಹುಟ್ಟು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವ ವಿಚಾರಕ್ಕೆ ಅನ್ನೋದು ಗೊತ್ತಿಲ್ಲ, ಬಟ್ ಬರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಿಂಹ ಕಠಿ ಏನಿದೆ ಅದನ್ನ ಗಟ್ಟಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಟ್ಟಿ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗೋ ನಾಭಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಾಗಿದೆ. ಸೊ ಆ ವಿಚಾರಗಳನ್ನ ನೋಡ್ಕೊಂಡು ಯಾರ್ಯಾರಿಗೆ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಸಮಸ್ಯೆಗಳಿರ್ಬಹುದು, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜ್ಞಾನನ ಕಳೆದಂಥವರಿಗೆ, ಅಧಿಕಾರನ ಕಿತ್ಕೊಂಡವರಿಗೂ ಕೂಡ ಸರಿಯಾದ ಶಿಕ್ಷೆನ ಕೊಡ್ತೀನಿ ನಾನು ಅನ್ನೋದನ್ನ ತಾಯಿ ಹೇಳ್ತಿದ್ದಾಳೆ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ತಾಯಿ ನಿಮ್ಮ ಒಂದು ಅಧಿಕಾರನ ವಾಪಸ್ ಕೊಡಿಸ್ತಾಳೆ ಅನ್ನುವಂಥದ್ದು ಇದೆ. ಸೊ ಎಕ್ಸ್ಪೆಂಡ್ ಯುವರ್ ನಾಲೆಡ್ಜ್ ಅನ್ನೋದನ್ನ ಕೂಡ ಆ ತಾಯಿ ಹೇಳ್ತಿದ್ದಾಳೆ. ಮಾತಾಡ್ಬೇಕು ಅಂದ್ರೆ ತಿಳುವಳಿಕೆ ಇರಬೇಕು ಅಂದ್ರೆ ಕಲಿಬೇಕು ಅಂದ್ರೆ ಜ್ಞಾನಾರ್ಜನೆಗೆ ಮನಸ್ಸು ಮಾಡಬೇಕು. ಜ್ಞಾನಾರ್ಜನೆ ಮಾಡಬೇಕು ಅಂದ್ರೆ ಸಂಯಮದಲ್ಲಿ ಇರಬೇಕು. ಸಂಯಮ ಬರಬೇಕು ಅಂದ್ರೆ ಶಾಂತತೆಯಲ್ಲಿ ಇರಬೇಕು. ಶಾಂತತೆಯಲ್ಲಿ ಇರಬೇಕು ಅಂದ್ರೆ ನೀನಾಗಿ ಶಾಂತವಾಗಿ ಧ್ಯಾನಾಸಕ್ತರ ರೀತಿಲಿ ಇರಬೇಕು ಅನ್ನುವಂಥದ್ದನ್ನ ತಾಯಿ ಹೇಳ್ತಿದ್ದಾಳೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ, ಕೂಲಾಗಿ ಇರಿ. ಸೊ ಮೆಡಿಟೇಷನ್ ಮಾಡ್ತಾ ಇರಿ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಪವರ್ ಅಲ್ಲಿ ನೀವು ಇರಿ. ನೀವ್ ಯಾರಿಗೂ ಸುಲಭವಾಗಿ ಅವೈಲಬಲ್ ಆಗಿರ್ಬೇಡಿ. ಎಲ್ರಿಗೂ ಸುಲಭವಾಗಿ ಸಿಕ್ಕಿದ್ರೇನೆ ಅವರು ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದು. ಅಂಥದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಬಲ ಬರುವಂಥದ್ದು, ನಿಮ್ಮ ಬಾಡಿ ಫಿಟ್ ಅಂಡ್ ಫೈನ್ ಆಗುವಂಥದ್ದು, ನಿಮ್ಗೆ ನಿಮ್ಮ ಹೇರ್ ಅಲ್ಲಿ ಇರುವಂತ ನೆಗೆಟಿವಿಟಿ ದೂರ ಮಾಡ್ಕೊಳ್ಳುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಸೊ ಈಗ ಹೊರಬರುವಂತ ಸಮಯ ಅನ್ನುವಂಥದ್ದು ಇದೆ. ಸೊ ಏನೋ ಒಂದಷ್ಟು ವಿಚಾರಗಳು ಅಥವಾ ಒಂದಷ್ಟು ನೆಗೆಟಿವಿಟಿಗಳು ನಿಮ್ಮ ದೇಹದಿಂದ ಅಥವಾ ನಿಮ್ಮ ಜೀವನದಿಂದ ಹೊರಬರುವಂತ ಸಾಧ್ಯತೆಗಳು ಕೂಡ ಇದೆ. ದೇವಿಗೆ ಹಾರ ತಗೊಂಡೋಗಿ ಹಾಕ್ತೀನಿ ಅಂದಿದ್ದು, ಮತ್ತೆ ಸಮಥಿಂಗ್ ಏನೋ ವಿಚಾರವಾಗಿ ದೇವಿದು ಹರಕೆ ಇದ್ರೆ ಅದನ್ನ ತೀರ್ಸ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ದೇವಿಗೆ ವಿಶೇಷವಾದಂತಹ ಒಂದು ಪುಷ್ಪ ಸಿಗತ್ತೆ, ಹೂವ. ಅದು ಒಮ್ಮೆ ಮಾತ್ರ ಬಿಡೋದು, ಅದೇ ಯಾವಾಗ ಬಿಡುತ್ತೆ ಅಂತ ಗೊತ್ತಿಲ್ಲ. ಅದು ಒಮ್ಮೆ ಮಾತ್ರ ಬಿಡೋದು, ಒಂದೇ ಒಂದು ಹೂವ ಮಾತ್ರ ಬಿಡೋದು, ಒಂದೇ ಪುಷ್ಪ
ಒಮ್ಮೆ ಮಾತ್ರ ಬಿಡುವಂಥದ್ದು ಹೂವ. ಅದನ್ನ ನೀವು ದೇವಿಗೆ ಸಮರ್ಪಣೆ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. 32, 23 ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರಬಹುದು. ಸಾಕಷ್ಟು ಕಣ್ಣ ಮುಚ್ಚಾಲೆ ಆಟ ನಡೀತಾ ಇದೆ. ವಾಸ್ತವ ತಿಳಿತಾ ಇಲ್ಲ. ನಿಧಾನವಾಗಿ ವಾತಾವರಣ ತಿಳಿಯಾಗತ್ತೆ. ಎಲ್ಲರಿಗೂ ವಾಸ್ತವ ಏನು ಅಂತ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ತಾಯಿ ನಿಲ್ತಾಳೆ, ಉಳಿಸ್ಕೊಡ್ತಾಳೆ ಅನ್ನುವಂಥದ್ದು ಇದೆ. ಧೈರ್ಯವಾಗಿ ಮುನ್ನಡಿಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನೀವು ನೀವಾಗಿರಿ. ಒಂಚೂರು ಸ್ಟಿಲ್ನೆಸ್ ಇದೆ. ಸೊ ಫೋಕಸ್ ಆನ್ ಯುವರ್ ಫೇಸ್ ಅಂತ ಕೂಡ ಇದೆ. ನಿಮ್ಮ ಮುಖದ ಮೇಲೆ ಒಂದಷ್ಟು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನೀವು ನೀವಾಗಿ ಇರಿ. ಒಂದ್ ಸ್ವಲ್ಪ ಬದಲಾವಣೆ ಬಂದ್ರೂ ಕೂಡ ಏನು ಕ್ರಮ ಕೈಗೊಳ್ಬೇಕು ಅಥವಾ ಯಾವ ರೀತಿಲಿ ನೀವು ರೆಮಿಡಿ ಮಾಡ್ಕೊಳ್ತಿರೋ ಅಥವಾ ಪ್ರೊಟೆಕ್ಷನ್ ಹಾಕೊಳ್ತಿರೋ ಹಾಕೊಳ್ಳಿ. ಸೊ ಶತ್ರುಗಳು ಇಲ್ಲಿ ಒಂದು ಬಿರುಗಾಳಿ ರೀತಿಲಿ ಎದ್ದಿದ್ದಾರೆ, ಸುಂಟ್ರುಗಾಳಿ ರೀತಿಲಿ ಶತ್ರುಗಳು ಎದ್ದಿದ್ದಾರೆ. ಆ ಸುಂಟರ್ಗಾಳಿಲಿ ಯಾರ್ಯಾರು ಸಿಕ್ಕಾಕೊಂಡು ಸಿಲುಕೊಳ್ತಿರೋ, ಆ ಸುಳಿ ಒಳಗೆ ಯಾರ್ಯಾರು ಸುತ್ತುತ್ತಿರೋ ಗೊತ್ತಿಲ್ಲ. ಸೊ ಸುಳಿ ಒಳಗೆ ಯಾರೇ ಸುತ್ತಿದ್ರು ಯಾರೇ ಬಂದ್ರು ತಾಯಿ ಸ್ಥಿರವಾಗಿ ನಿಲ್ತಾಳೆ, ಉಳಿಸ್ಕೊಡ್ತಾಳೆ, ಉಳಿತೀರಾ, ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಹೆಚ್ಚು ಸಮಸ್ಯೆಗಳು ಬಂದ್ರೂ ಧೈರ್ಯವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಲೋವರ್ ಅಬ್ಡಮಲ್ ನ ಟೈಟ್ ಆಗಿ ಇಟ್ಕೊಳ್ಳಿ ಅಥವಾ ಬೆಲ್ಟ್ ಏನಾದ್ರು ಹಾಕೊಳ್ಳಿ. ಈವನ್ ಫೀಮೇಲ್ ಆಗಿದ್ರು ಹಾಕೊಳ್ಳಿ. ಪೇನ್ ಬಂದಿದ್ರೆ ಸರಿಪಡಿಸ್ಕೊಳ್ಳಿ. ಸೊ ನಿಮ್ಮ ಬಾಡಿ, ಮೈಂಡ್, ಟಂಗ್ ಕಡೆ ಗಮನ ಕೊಡಿ. ನಿಮ್ಮ ದೇಹ, ನಿಮ್ಮ ಆಲೋಚನೆಗಳು, ನಿಮ್ಮ ಮೆದುಳು ಮತ್ತೆ ನಿಮ್ಮ ನಾಲಿಗೆಯ ವಿಚಾರದ ಕಡೆ ಗಮನ ಕೊಡಿ. ದೇಹ ಶುದ್ಧಿ, ಮನಃಶುದ್ಧಿ, ಆತ್ಮಶುದ್ಧಿ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೊಟೆಕ್ಟ್ ಯುವರ್ ಔರಾ. ಮಕ್ಕಳೇ ಹೇಳ್ತಾ ಇದ್ದೀನಿ, ಪ್ರೊಟೆಕ್ಟ್ ಯುವರ್ ಔರಾ ಅಂತ ಕೇಳಿಸ್ತಾ ಇದೆ ನಂಗೆ. ನಿಮ್ಮ ಔರನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಚಕ್ರನ ಬ್ಯಾಲೆನ್ಸಿಗೆ ಇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಂಗೆ ಮಣಿಪುರ ಚಕ್ರ ಹೆಚ್ಚು ಸ್ಪೆಷಲ್ ಆಗಿ ಕಾಣ್ತಾ ಇದೆ. ಅದನ್ನ ಈಗ ಶುದ್ಧೀಕರಿಸ್ಕೊಳ್ಳುವಂಥ ಸಮಯ ಬಂದಿದೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರನ ಲಾಕ್ ಮಾಡಿ, ಥ್ರೋಟ್ ಚಕ್ರನ ಲಾಕ್ ಮಾಡಿ, ಕ್ರೌನ್ ಚಕ್ರನ ಲಾಕ್ ಮಾಡಿ, ಮತ್ತೆ ಸ್ವಾಧಿಷ್ಠಾನ ಮತ್ತೆ ಮೂಲಾಧಾರ ಚಕ್ರನ ಲಾಕ್ ಮಾಡಿ. ಓನ್ಲಿ ಫೋಕಸ್ ಆನ್ ಮಣಿಪುರ ಚಕ್ರ ಅಂತ ಕೇಳಿಸ್ತಾ ಇದೆ. ಸೊ ಇದೆಲ್ಲ ನಿಮ್ಮ ವಿವೇಚನೆಗೆ, ನಿಮ್ಮ ಅಕ್ಸೆಪ್ಟೆನ್ಸಿಗೆ ಬಿಟ್ಟಂಥದ್ದು. ನೀವು ಯಾವುದನ್ನ ಸ್ವೀಕಾರ ಮಾಡ್ತೀರಾ, ಯಾವ್ದು ನಿಮ್ಗೆ ಅನ್ವಯಿಸುತ್ತೆ, ಯಾವ್ದು ನಿಮ್ಗೆ ಅನ್ವಯಿಸೋದಿಲ್ಲ, ಅದು ಟೋಟಲಿ ನಿಮಗ್ ಬಿಟ್ಟಂತ ವಿಚಾರ. ಅದನ್ನ ನೀವೇ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಭಯ ಬೇಡ. ಅಸ್ತ್ರ ಶಸ್ತ್ರ ಎಂಥದ್ದೇ ಇದ್ರೂ ಕೂಡ ದುರಾಸ್ತ್ರ ಅಂತ ಒಂದಿದ್ರೆ ಅದು ಯಾವತ್ತೂ ಉದ್ಧಾರ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇಂಥ ದುರಹಂಕಾರಿಗಳಿಗೆ ಅಥವಾ ದುರುಳರಿಗೆ, ದುರಾಡಳಿತ ಮಾಡೋರಿಗೆ ಶಿಕ್ಷೆ ಇದ್ದೇ ಇದೆ ಅನ್ನುವಂಥದ್ದು ಇದೆ. ಸೊ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ನಾಲಿಗೆಯಲ್ಲಿ ಕೂತಿರುವ ಶತ್ರುವನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಂಗೆ ಯಾಕೆ ಅಂತ ಗೊತ್ತಿಲ್ಲ, ಬಗಲಮುಖಿ ಅಮ್ಮನ ನೋಡ್ತಾ ಇದ್ರೆ ನಂಗೆ ದ್ರೌಪದಮ್ಮನ ಎನರ್ಜಿ ಬರ್ತಾ ಇದೆ. ಆ ಶಕ್ತಿ ಜ್ವಾಲೆ, ಆ ತಾಯಿಯ ಅಗ್ನಿಶಿಖೆ, ಆ ತಾಯಿಯ ಎನರ್ಜಿ ಬರ್ತಾ ಇದೆ. ಹೆಣ್ಮಕ್ಕಳ ಶೀಲಕ್ಕೆ ತೊಂದರೆ ಮಾಡಿದಿರಾ, ಇದಕ್ಕೆ ಶಿಕ್ಷೆ ಅನುಭವಿಸಕ್ಕೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ಇನ್ ಕೆಲವರಿಗೆ ಅಂಥ ವಿಚಾರಕ್ಕೆ ಹೋಗ್ಬೇಡಿ, ಅದು ನಿಮ್ಮ ಅವನತಿಗೆ ಕಾರಣ ಆಗತ್ತೆ ಅನ್ನುವಂಥದ್ದು ಇದೆ. ಈವನ್ ನೋ ಮ್ಯಾಟರ್ ಫಿಮೇಲ ಮೇಲ ಅಂತ ಎಲ್ಲರಿಗೂ ಒಂದೇ ಅರ್ಥ. ತಾಯಿ ದೃಷ್ಟಿಕೋನದಲ್ಲಿ ಎಲ್ಲರೂ ಮಕ್ಕಳೇ. ಸೊ ಹಾಗಾಗಿ ಆ ಥರದ್ದು ಒಂದಷ್ಟು ಇದೆ. ರಕ್ಷೆ ಇದೆ, ಶಿಕ್ಷೆನೂ ಇದೆ. ಯಾರಿಗೆ ಶಿಕ್ಷೆ ಕೊಡ್ತಾಳೆ, ಯಾರಿಗೆ ರಕ್ಷೆ ಕೊಡ್ತಾಳೆ, ಅದು ಆ ತಾಯಿ ನಿರ್ಧಾರ ತಗೊಳ್ತಾಳೆ. ಯಾರೋ ಅನ್ಕೊಂಡಿದ್ದಾರೆ, ಸೊ ರೀಡಿಂಗ್ ಮಾಡ್ತಾನೆ ಕೇಳಿಸ್ಕೊಳ್ತಾನೆ, ತಾಯಿನ ಸ್ತಂಭನ ಮಾಡ್ಬಿಡ್ತೀನಿ, ತಾಯಿನ ಕಟ್ ಹಾಕ್ಬಿಡ್ತೀನಿ, ತಾಯಿನ ಸ್ಟ್ಯಾಚ್ಯೂ ಮಾಡ್ಬಿಡ್ತೀನಿ ಅಂತ. ತಾಯಿ ಸ್ಟ್ಯಾಚ್ಯೂ ಆಗಿದ ತಕ್ಷಣನೇ ನಿನ್ನ ಆಲೋಚನೆಗಳೆಲ್ಲವೂ ಸ್ಟ್ಯಾಚ್ಯೂ ಆಗತ್ತೆ ಮಗನೇ ಅಂತ ತಾಯಿ ಹೇಳ್ತಿದ್ದಾಳೆ. ಸೊ ಅವಳು ಬ್ರಹ್ಮಾಂಡದ ಶಕ್ತಿ. ಸ್ಟ್ಯಾಚ್ಯೂ ಮಾಡಿದ್ರೆ ನಿಂಗಷ್ಟೇ ಸ್ಟ್ಯಾಚ್ಯೂ ಆಗಿರ್ತಾಳೆ, ಇಡೀ ಪ್ರಪಂಚಕ್ಕೆ ಸ್ಟ್ಯಾಚ್ಯೂ ಆಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಂಥ ಅಲ್ಪ ವಿದ್ಯೆ ಮಹಾಗರ್ವಿ ಅನ್ನೋ ಅಂಥವ್ರಿಗೆ ಏನು ಮಾಡೋದಕ್ಕಾಗೋದಿಲ್ಲ.
ಸೊ ಇಂಥ ಅಲ್ಪ ವಿದ್ಯಾರ್ಥಿಗಳ ಬಗ್ಗೆ ಅವರೇ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೊ ನಿಮ್ಮ ಪಾಡಿಗೆ ನೀವಿರಿ, ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ತಾಯಿ ವಿಶೇಷವಾಗಿ ಆಶೀರ್ವಾದನ ಮಾಡ್ತಾಳೆ ಅನ್ನುವಂಥದ್ದು ಇದೆ. ಸೊ ನಂಗೆ ಈಗ ನೆನಪು ಬರ್ತಾ ಇದೆ, ಯಾಕೆ ಬಗಲಾಮುಖಿ ಅಮ್ಮಂದು ಕೇಳಿದ್ರು ಸಪ್ರೇಟ್ ಆಗಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ನಂಗೆ ಈಗ ಅನ್ನಿಸ್ತಾ ಇದೆ, ಆಕ್ಚುಲಿ ಬಗಲಾಮುಖಿ ಜಯಂತಿ ದಿನ ನಾನು ಬಗಲಾಮುಖಿ ದೇವಸ್ಥಾನ ಏನಿದೆ ಅಲ್ಲಿ ವಾಗ್ದೇವಿ ಕುಟುಂಬದ ಪರವಾಗಿ ವಿಶೇಷವಾದಂಥ ಪೂಜೆ ಮತ್ತು ಸಮರ್ಪಣೆನ ಮಾಡಿಸಿದ್ದೆ. ಸೊ ಆ ಆಶೀರ್ವಾದ ನಾನು ತಗೊಂಡಿರ್ಲಿಲ್ಲ. ಸೊ ನಾನು ಪೂಜೆ ಮಾಡಿಸಿ ಅದು ಇದಕ್ಕೆಲ್ಲ ಸೇವೆಗೆಲ್ಲ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಅಮ್ಮ ನೋಡು, ನೀನ್ ಪೂಜೆ ಕೊಟ್ಟಿದ್ಯಾ, ನನ್ನ ಮಾತೆ ಕೇಳಿಸ್ಕೊಂಡಿಲ್ಲ, ಆಶೀರ್ವಾದ ತಗೊಂಡಿಲ್ಲ ಅಂತ ನಿಮ್ ಮುಖಾಂತರ ಆಶೀರ್ವಾದ ಕೊಡಕ್ ಬಂತು ಅಂತ ಅನ್ಸುತ್ತೆ. ಸೊ ನಂಗೆ ಹೆಸರು ಮರ್ತೋಯ್ತು ಯಾರು ರಿಕ್ವೆಸ್ಟ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ನಿಮ್ ಮುಖಾಂತರ ಅಮ್ಮನ ಆಶೀರ್ವಾದ ಬಂದಂಗಾಯ್ತು. ಒಂದ್ ಸ್ವಲ್ಪ ದಿನ ಅಷ್ಟೇನೆ ಅಮ್ಮ ಖಂಡಿತವಾಗ್ಲೂ ನಿಮ್ ಸಮಸ್ಯೆಗಳನ್ನ ಬಗೆಹರಿಸ್ತಾಳೆ. ನಿಮ್ಮ ಕಣ್ಣಿನ ಜ್ಯೋತಿ ಏನು ಕಮ್ಮಿ ಆಗಿದೆ ಅದನ್ನ ಸರಿಪಡಿಸಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಚಿಂತೆ ಬೇಡ, ಅಭಯ ಇದೆ, ಭಯ ಬೇಡ ಅನ್ನುವಂಥದ್ದು ಇದೆ. ನಾನ್ ಯಾರು ಗೊತ್ತಲ್ಲ, ಬಗಲಾಮುಖಿ. ಸೊ ಒಂದು ಹಿಡನ್ ಸೀಕ್ರೆಟ್ ಮೆಸೇಜಸ್ ನಿಮ್ಮೆಲ್ಲರಿಗೂ ನಿಮ್ಮ ಸ್ವಪ್ನದಲ್ಲೇ ಕಾಣಿಸ್ಕೊಳ್ಳುತ್ತೆ. ತಾಯಿಯ ಆಶೀರ್ವಾದದ ರೂಪ ಅದು. ಯಾಕೆ ಇಲ್ಲಿ ಇಲ್ಲ ಆ ಮೆಸೇಜು ನಂಗೆ ಹೇಳಲಿಕ್ಕೆ ಅಂದ್ರೆ, ಪ್ರತಿಯೊಬ್ಬರದು ವಿಭಿನ್ನ ಸಮಸ್ಯೆ ಇದೆ, ವಿಭಿನ್ನ ರೀತಿಯಲ್ಲಿ ಅದಕ್ಕೆ ಪರಿಹಾರ ಬೇಕಿದೆ. ವಿಭಿನ್ನ ರೀತಿಯಲ್ಲಿ ಶತ್ರುಗಳು ಕೂಡ ಇರ್ತಾರೆ, ವಿಭಿನ್ನ ರೀತಿಯಲ್ಲಿ ಕರ್ಮಗಳು ಕೂಡ ಇದೆ. ಹಾಗಾಗಿ ನಿಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ಪರಿಹಾರನ ಆ ತಾಯಿ ಅಥವಾ ಒಂದಷ್ಟು ಸಾಂತ್ವನನ ಆ ತಾಯಿ ತನ್ನದೇ ಆದಂಥ ರೀತಿಯಲ್ಲಿ ನಿಮ್ಮ ಕನಸಿನ ಮುಖಾಂತರ ಯಾವ ದಿನ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಂದು ತಿಳಿಸ್ಕೊಡ್ತಾರೆ. ಇದನ್ನ ಯಾರ್ಯಾರು ಕೇಳ್ತಿದ್ದೀರೋ ಪ್ರತಿಯೊಬ್ಬರ ಕನಸಲ್ಲೂ ತಾಯಿ ಕಾಣಿಸ್ಕೊಳ್ತಾಳೆ. ಇದು ಸತ್ಯ. ನೀವು ಮಗು ಆಗಿರಿ, ನೀವು ಬೇರೆ ಅಂತರ್ಜಾತಿ ಆಗಿರಿ, ಅಥವಾ ಬೇರೆ ಏಜ್ ಆಗಿರಿ, 90 ಆಗಿರಿ, 60 ಆಗಿರಿ, 10 ಆಗಿರಿ, ಈವನ್ ಬೇಬಿ ಕೇಳಿಸ್ಕೊಳ್ತಿದ್ರು ಕೂಡ ಅವರಿಗೂ ಕೂಡ ತಾಯಿ ಕಾಣಿಸ್ಕೊಳ್ತಾಳೆ ಅನ್ನುವಂಥದ್ದು ಇದೆ. ಎಲ್ಲಿಂದ ವಿಷ ಬಂತು, ಯಾರು ಸಮಸ್ಯೆ ಮಾಡಿದ್ರು, ಯಾವ ರೀತಿಲಿ ಪರಿಹಾರ ಮಾಡ್ಕೊಳ್ಬೇಕು, ಯಾರು ಎಷ್ಟೇ ಬಗಳಿದ್ರು ನಿಮ್ಮ ಗಮನ ಎಲ್ಲಿರ್ಬೇಕು, ಇದೆಲ್ಲಾನು ಕೂಡ ತಾಯಿ ತಿಳಿಸ್ಕೊಡ್ತಾಳೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಬಗಲಾಮುಖಿಯ ಪಾದಾರವಿಂದಗಳಿಗೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ, ಸೊ ಗೋವಿಂದನ್ನ ಕೂಗ್ತಾ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಲಿಲ್ಲ, ನೀವು ಹೇಳಿ ಇನ್ನ ಇದೆ ಅಲ್ಲಿ ಮೆಸೇಜು ಅಂತ ಕೇಳ್ತಿದ್ದಾರೆ. ಆಗ್ಲೇ ಹೇಳದ್ನಲ್ಲ, ಕೆಲವರಿಗೆ ಕೆಲವು ಮೆಸೇಜಸ್ ಇಲ್ಲಿ ಹೇಳೋದಕ್ಕೆ, ಯಾಕೆಂದ್ರೆ ಅದು ಎಲ್ರೂ ತಮ್ಮದೇ ಆದಂಥ ರೀತಿಲಿ ತಗೊಳ್ತಾರೆ. ಮತ್ತೆ ಅದರಿಂದ ಕೆಲವು ಹಾರ್ಶ್ ಮೆಸೇಜಸ್ ಇದೆ, ಅದರಿಂದ ಅವ್ರಿಗೆ ಸ್ವಲ್ಪ ಭಯ ಆಗಬಹುದು ಅಥವಾ ಅವರಿಗೆ ಗಾಬರಿ ಆಗಬಹುದು. ಹಾಗಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನ್ ಕೊಡ್ಬೇಕು ಅದನ್ನ ತಾಯಿ ತಿಳಿಸ್ಕೊಡ್ತೀನಿ ಅಂತ ಅಂದಿರೋದ್ರಿಂದ ಭಯ ಬೇಡ, ಎಲ್ಲವೂ ಕೂಡ ನಿಮ್ಗೆ ಬಂದು ತಲುಪುತ್ತೆ ಆಶೀರ್ವಾದ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.